ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಿಲೇಟೆಡ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಸಂಕ್ರಾಂತಿ ಹಬ್ಬ ಆದಮೇಲೆ ಪೋಸ್ಟ್ ಆಗ್ತಾ ಇರುವಂತಹ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಸಂಕ್ರಾಂತಿ ಹಬ್ಬ ಯಾವ ರೀತಿ ಮಾಡಿದೆ ಅಂಥೇಳಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಮಾಡುವ ಸಪೋರ್ಟಿಂದ ನಮಗೆ ಮುಂದಿನ ವಿಡಿಯೋಗಳಿಗೆ ನಮಗೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಒಂದು ಎನರ್ಜಿ ಅಂತ ಹೇಳ್ತಾರಲ್ವ, ಒಂದು ಖುಷಿ ಅನ್ನೋದು ಇರುತ್ತೆ. ನಮಗೂ ಸಪೋರ್ಟ್ ಮಾಡ್ತಿದ್ದಾರಪ್ಪ ಅನ್ನೋ ಫೀಲ್ ಇರುತ್ತಲ್ವ, ಅದ್ರ ಮುಂದೆ ಇನ್ನೊಂದಿಲ್ಲ. ನೀವು ನೋಡ್ತಾ ಇದ್ದೀರಾ, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲರಿಗೂ ಟೀ ಕಾಫಿ ಮಾಡಿಕೊಟ್ಟು, ನಾನು ನೆಗಡಿ ಕೆಮ್ಮು ಮತ್ತು ಗಂಟಲು ನೋವಾಗಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಹಾಕಿ ಬಿಸಿ ನೀರನ್ನು ಕಾಯಿಸ್ಕೊಂಡು ಒಂದು ಗ್ಲಾಸ್ ಕುಡಿದೆ. ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಾರ್ಮಲಾಗಿ ಇರೋದು ಹಾಲು ಕಾಯಿಸೋದು, ಕಾಫಿ ಟೀ ಮಾಡೋದು ಯಾವಾಗಲೂ ಇದು ರೆಗ್ಯುಲರ್ ಕೆಲಸ ಆಗಿರುತ್ತೆ. ಹಾಗೆ ಇಲ್ಲಿ ನಾನು ನಿನ್ನೆ ಅಡುಗೆ ಮನೆಯೆಲ್ಲ ನೆಲ ಒರೆಸೋದೆಲ್ಲ ಹಾಗೆ ಇತ್ತು. ಈಗ ಬೆಳಗ್ಗೆ ಎದ್ದು ನಾನು ನೆಲ ಒರೆಸೋ ಕೆಲಸನ ಮಾಡ್ತಾಯಿದ್ದೀನಿ. ಹಾಗೆ ಈ ಸಂಕ್ರಾಂತಿ ಹಬ್ಬಕ್ಕೆ ಕಡಲೆಕಾಯಿ ಮತ್ತು ಅವರೆಕಾಯಿ ಬೇಯಿಸೋದು ಸಾಂಪ್ರದಾಯಿಕ ಪದ್ಧತಿ. ಹಾಗೆ ನಮ್ಮ ಮನೆಯಲ್ಲೂ ಹಸಿ ಕಡಲೆಕಾಯಿ ಮತ್ತು ಅವರೆಕಾಯಿನ ನಮ್ಮ ಮಾವ ತಗೊಂಡು ಬಂದಿದ್ದರು. ಅವರೆಕಾಯಿ ನಮ್ಮ ತೋಟದ್ದೇನೆ. ಹಾಗೆ ಕಡಲೆಕಾಯಿ ಅಂತೂ ಸಖತ್ ರೇಟ್ ಆಗಿತ್ತು. 150 ರೂಪಾಯಿ ಹೇಳಿದ್ರು 1 kgಗೆ. ಹಾಗೆ ಕಡಲೆಬೇಳೆ ವಡೆ ಅಂದರೆ ನಮ್ಮ ಮನೇಲಿ ಸಖತ್ ಇಷ್ಟ. ಕಡಲೆಬೇಳೆ ವಡೆ ಮಾಡೋದಕ್ಕೆ ಬೇಳೆನ ನೆನೆಸಿ ಇಡ್ತಾಯಿದ್ದೀನಿ. ಯಾವುದೇ ಬೇಳೆನ ನಾವು ಬಳಸೋದಕ್ಕೂ ಮುಂಚೆ ಒಂದು 3ರಿಂದ 4 ಸತಿ ವಾಶ್ ಮಾಡಬೇಕು. ಯಾಕಂದರೆ ಅದು ಪಾಲಿಶ್ ಹಾಕಿರ್ತಾರಲ್ವ, ಅದಕ್ಕೋಸ್ಕರ. ನೀವು ನೋಡ್ತಾ ಇರ್ಬೋದು ನನ್ನನ್ನು, ನಾನಂತೂ ಫುಲ್ ಕವರ್ ಆಗಿಬಿಟ್ಟಿದೆ. ಅಷ್ಟೊಂದು ಕೋಲ್ಡ್ ಅಲ್ವಾ, ಸುಮ್ಮನೆ ಮತ್ತೆ ಜಾಸ್ತಿ ಆಗುತ್ತೆ ಅನ್ನೋ ಭಯದಿಂದ ತಲೆಗೆ ಕರ್ಚೀಫು ಮತ್ತು ಸ್ವೆಟರೆಲ್ಲ ಹಾಕಿ ನೀಟಾಗಿ ಫುಲ್ ಕವರ್ ಆಗಿಬಿಟ್ಟಿದ್ದೆ. ಹಾಗೆ ಒಂದೊಂದು ಕೆಲಸ ಮಾಡಿಕೊಂಡೆ ಇನ್ನೊಂದು ಕೆಲಸನೂ ಮಾಡ್ಕೊಡ್ತಾಯಿದ್ದೆ. ಈ ಕಡೆ ಬೇಳೆ ನೀರಿಗೆ ಹಾಕಿದ್ರೆ ಅಷ್ಟೊತ್ತಿಗೆ ನೆನ್ಕೊಳ್ಳುತ್ತೆ, ಅಡುಗೆ ಮನೆಯೆಲ್ಲ ನೆಲ ಎಲ್ಲ ಒರೆಸ್ಕೊಳ್ಳೋ ಅಷ್ಟೊತ್ತಿಗೆ ಅಂತ ಹೇಳಿ ಒಂದೊಂದೇ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ. ನಮ್ಮತ್ತೆ ಇಲ್ಲ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ವ, ಅವರಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾರೇ ಆಗಲಿ ನಮಗೆ ಅವರು ಇಲ್ಲದೇ ಇರೋವಾಗಲೇ ಅವ್ರ ಬೆಲೆ ಗೊತ್ತಾಗೋದು, ಪ್ರತಿಯೊಬ್ಬರಿಗೂ ಅಷ್ಟೇ. ಫೈನಲಿ ಅಡುಗೆ ಮನೆಯೆಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಈಗ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಅಡುಗೆ ಮನೆ ಒಂದು ನೀಟಾಗಿದ್ದರೆ ಎಲ್ಲ ಕೆಲಸನೂ ಖುಷಿಯಾಗಿ ಆರಾಮಾಗಿ ಮಾಡ್ಕೊಳ್ಬೋದು. ಈಗ ನೋಡ್ತಾ ಇದ್ದೀರಾ, ಹಸಿ ಕಡಲೆಕಾಯಿ ಮತ್ತು ಅವರೆಕಾಯಿಯನ್ನು ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ. ಅವರೆಕಾಯಿ ನಮ್ಮ ತೋಟದ್ದೇನೆ,
ಬಟ್ ಕಡಲೆಕಾಯಿ ಕೊಂಡ್ಕೊಂಡಿದ್ದು ಪರ್ kg 150 ರುಪೀಸು. ಹಬ್ಬ ಅಂದ್ಬಿಟ್ಟು ಫುಲ್ಲು ರೇಟ್ ಮಾಡಿಬಿಟ್ಟಿದ್ರು. ಅದು ರೆಗ್ಯುಲರಾಗಿ 80 ರುಪೀಸ್ ಇಲ್ಲ 100 ರುಪೀಸ್ ಇರ್ತಿತ್ತು ಕಡಲೆಕಾಯಿ. ಹಬ್ಬ ಅಂದ್ಬಿಟ್ಟು 150 ರುಪೀಸನ್ನು ಚಾರ್ಜ್ ಮಾಡಿದ್ರು. ಈ ಕಡೆ ಹೋಳಿಗೆ ಮಾಡೋದಕ್ಕೆ ಮೈದಾನ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಮೈದಾಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಬರೀ ಮೈದಾ ಕಲಿಸ್ಬಾರ್ದು ಅಂದ್ಬಿಟ್ಟು, ಯಾಕಂದರೆ ನಾನು ಅರಿಶಿನ ಪುಡಿನ ನಾನು ಆಲ್ರೆಡಿ ತೊಗರಿಬೇಳೆ ಬೇಯುವಾಗ ಹಾಕಿದ್ದೀನಿ. ಅದಕ್ಕೋಸ್ಕರ ನಾನು ಮೈದಾಗೆ ಜಾಸ್ತಿ ಹಾಕೋದಿಲ್ಲ. ಈಗ ನೋಡ್ತಾ ಇದ್ದೀರಾ, ಕೈ ಮೇಲೆ ಆ ಥರ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಬೇಕು. ಹಾಗೆ ಎಣ್ಣೆನ ಯಥೇಚ್ಛವಾಗಿ ಹೋಳಿಗೆಗೆ ಬಳಸಬೇಕಾಗುತ್ತೆ. ಹೋಳಿಗೆ ಅಂದ್ರೇ ಎಣ್ಣೆ ಅಂದ್ರೇ ಹೋಳಿಗೆ ಆಗಿಬಿಟ್ಟಿರುತ್ತೆ. ಯಾಕಂದರೆ ಎಣ್ಣೆ ಬಳಸಿದ್ರೇ ಹೋಳಿಗೆ ಚೆನ್ನಾಗಿ ಬರೋದು. ನೋಡಿ, ಆ ಥರ ನೀಟಾಗಿ ನಾದ್ಕೊಂಡು ಹೋಳಿಗೆನ ನೀಟಾಗಿ ಒಂದು ಕವರಲ್ಲಿ ಮುಚ್ಚಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಈಗ ಇಲ್ಲಿ ನಾನು ಹೋಳಿಗೆ ಸಾಂಬಾರು ಅಂದರೆ ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಂತ್ಯ, ಚಕ್ಕೆ, ಲವಂಗ, ಒಣಮೆಣಸಿನಕಾಯಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 8 ರಿಂದ 10 ಎಸಳು ಬೆಳ್ಳುಳ್ಳಿ ಮತ್ತು ಒಗ್ಗರಣೆಗೆ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು, ಹಾಗೆ 3 ಟೊಮೆಟೊನ ತಗೊಂಡಿದ್ದೀನಿ. ಇಲ್ಲಿ ಹುಣಸೆ ಹಣ್ಣನ್ನು ನಾವು ಹಿಂದಿನ ದಿನವೇ ಬೇಳೆ ಕಟ್ಟಿತ್ತಲ್ಲ ಅದರಲ್ಲಿ ಹುಣಸೆ ಹಣ್ಣನ್ನು ನೆನೆಯೋಕ್ಕೆ ಹಾಕಿದ್ದೀವಿ. ಹಾಗೆ ಇಲ್ಲಿ ಬ್ಯಾಡಗಿ ಮೆಣಸನ್ನು ಒಗ್ಗರಣೆಗೆ ಒಂದೆರಡು, ರುಬ್ಕೊಳ್ಳೋದಕ್ಕೆ ಒಂದೆರಡು ಬ್ಯಾಡಗಿ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಬಾಣಲಿನ ತಗೊಂಡು 1-2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮತ್ತು ಅದರೊಳಗಡೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಂತ್ಯ ಇವುಗಳನ್ನೆಲ್ಲ ಹಾಕಿ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಣಮೆಣಸಿನಕಾಯಿ ಅಷ್ಟೇ, 1-2 ಬ್ಯಾಡಗಿ ಮೆಣಸು. ಹಾಗೆ ಇಲ್ಲೊಂದು ಇಂಗ್ರೀಡಿಯೆಂಟ್ ಹೇಳೋದು ಮರ್ತೋಗಿದ್ದೀನಿ. ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ಬೇಕು ಇದರೊಳಗಡೆಗೆ. ಅದನ್ನು ಹಾಕ್ಕೊಂಡ್ರೆ ಹೋಳಿಗೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರೋದು. ಕೆಲವೊಬ್ಬರು ಧನಿಯಾ ಪೌಡ್ರನ್ನು ಇಟ್ಕೊಳ್ತಾರೆ. ನಾನು ಮುಂಚೆ ಅಮ್ಮ ಮನೇಲಿದ್ದಾಗ ಧನಿಯಾ ಪೌಡ್ರ್ ಯೂಸ್ ಮಾಡ್ತಿದ್ರು ಅಮ್ಮ. ಇಲ್ಲಿ ಬಂದಮೇಲೆ ನಮ್ಮ ಅತ್ತೆ ಧನಿಯಾ ಬೀಜ ಹಾಕೋದನ್ನು ಹೇಳಿಕೊಟ್ರು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇದರಲ್ಲಿ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಾ, ಈ ಕಡೆ ಅವರೆಕಾಯಿ ಮತ್ತು ಕಡಲೆಕಾಯಿ ನೀಟಾಗಿ ಚೆನ್ನಾಗಿ ಹದವಾಗಿ ಬೆಂದು ಅದನ್ನು ಸೈಡ್ಗೆ ತೆಗೆದಿಟ್ಟೆ. ನೋಡಿ, ಧನಿಯಾ ಬೀಜನ ಈಗ ಹಾಕ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಫಸ್ಟೇ ತೋರಿಸೋದನ್ನು ಮಿಸ್ ಮಾಡಿದೆ. ಧನಿಯಾ ಬೀಜನ ಹಾಕ್ಕೊಂಡು ಒಬ್ಬಟ್ಟು ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕ್ಬೇಡಿ, 1 ಟೇಬಲ್ ಸ್ಪೂನಷ್ಟು ಹಾಕಿ. ನಾನಿಲ್ಲಿ 6 ಜನಕ್ಕೆ ಮಾಡೋದಕ್ಕೆ ಅಷ್ಟು ಹಾಕ್ತಾಯಿದ್ದೀನಿ. ಕೊನೆಯದಾಗಿ ಒಣ ಕೊಬ್ಬರಿನ ಹಾಕಿ ಚೆನ್ನಾಗಿ ಹುರ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಡಿ. ಹಾಗೆ ಅದೇ ಗ್ಯಾಪಲ್ಲಿ ನಾನು ರೈಸನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೀವು, ನಾನು ಖಾರ ರುಬ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೇಳೆ ಕಟ್ಟಲ್ಲಿ ನಾವು ಹಿಂದಿನ ದಿನವೇ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ವಲ್ಲ ಅದನ್ನು ಮರಿದಿರ ಎತ್ಕೊಂಡು ಖಾರ ರುಬ್ಬೋದಕ್ಕೆ ಹಾಕ್ಕೊಳ್ಬೇಕು. ಹಾಗೆ ಬೇಳೆನೂ ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಖಾರ ರುಬ್ಬೋದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ನುಣ್ಣಗೆ ಖಾರನ ಸಾಂಬಾರಿಗೆ ರುಬ್ಕೊಂಡಿದ್ದೀವಿ. ಹಾಗೆ ಒಂದು ಪಾತ್ರೆಗೆ ಚೆನ್ನಾಗಿ ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆ ಹಾಕಿ ರುಬ್ಬಿರೋಂಥ ಖಾರನ ಹಾಕಿ, ಹಾಗೆ ಹಿಂಗೆ ಹಾಕೋದನ್ನು ಮರಿಬೇಡಿ. ಒಬ್ಬಟ್ಟು ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ನಾನು ಧನಿಯಾ ಸೊಪ್ಪನ್ನು ಹಿಂದಿನ ದಿನವೇ ಅದರದ್ದು ಬೇರೆಲ್ಲ ಕಟ್ ಮಾಡಿ ನೀರೊಳಗಡೆ ಇಟ್ಟಿದ್ನಲ್ವ, ನೋಡಿ ಎಷ್ಟು ಚೆನ್ನಾಗಿ ಚೆದರ್ಕೊಂಡಿದೆ. ಹಾಗೆ ಬೆಳಗ್ಗೆ ಸಬ್ಬಕ್ಕಿ ಸೊಪ್ಪನ್ನು ತಂದಿದ್ರು ವಡೆ ಮಾಡೋದಕ್ಕೆ, ಅದನ್ನು ನೀಟಾಗಿ ಬಿಡಿಸ್ಕೊಂಡೆ. ಈ ಕೆಲಸ ಎಲ್ಲ ನಮ್ಮ ಅತ್ತೆ ನನಗೆ ಮಾಡಿಕೊಡ್ತಿದ್ರು. ಈಗ ಅವರಿಲ್ವಲ್ಲ, ಹಾಗೆ ಸ್ವಲ್ಪ ನಾನೇ ಮಾಡಿಕೊಂಡೆ. ನೋಡ್ತಾ ಇದ್ದೀರಾ, ವೇಸ್ಟ್ ಎಲ್ಲ ನಾವು ಬಿಸಾಡೋದಿಲ್ಲ, ಗಿಡಕ್ಕೆ ಹಾಕ್ತೀವಿ.
ಹಾಗೆ ನೋಡ್ತಾ ಇದ್ದೀರಾ, ಹೊಸ್ಲನ್ನ ತೊಳೆದು ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿಕೊಂಡೆ. ನೋಡ್ತಾ ಇದ್ದೀರಾ, ಅದು ಸಗಣಿ ಒಳಗಡೆ ನಮ್ಮ ಕಡೆ ಅದನ್ನು ಪಿಳ್ಳಾರಿ ಅಂತ ಕರೀತಾರೆ. ಅದನ್ನು ಗಣೇಶ ಅಂಥೇಳಿ, ವಿಘ್ನೇಶ್ವರ ಅಂಥೇಳಿ ಪೂಜೆ ಮಾಡ್ತಾರೆ ಈ ಪೂಜಾರರೆಲ್ಲ. ನೋಡ್ತಾ ಇದ್ದೀರಾ, ಸಗಣಿ ಒಳಗಡೆ ಅವರೆ ಹೂವು ಮತ್ತು ಹೊಲದ ಸೊಪ್ಪು ಹೂವದಲ್ಲಿ ಎಲ್ಲ ಈ ಥರ ಬಾಗಿಲಿಗೆ ನಮ್ಮ ಕಡೆ ಅಲಂಕಾರ ಮಾಡ್ತಾರೆ. ಹಾಗೆ ರಂಗೋಲಿನ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ರಂಗೋಲಿನ ಈ ಥರ ಹಾಕಿದ್ದೀನಿ. ಹೇಗಿದೆ ರಂಗೋಲಿ ಅಂತೇಳಿ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ನೀವೆಲ್ಲ ಹೇಗೆ ಹಬ್ಬ ಆಚರಿಸಿದ್ದೀರಿ ಅಂತೇಳಿ ನನಗೆ ಕಾಮೆಂಟ್ ಮಾಡಿ. 3 hours later. ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ನನಗೆ ಇನ್ನೂ ಜಾಸ್ತಿ ಹುಷಾರಿಲ್ಲದೆ ಆಗೋಯಿತು. ಆಸ್ಪತ್ರೆಗೆ ಹೋಗಿ ಬಂದಿದ್ದಾಯಿತು. ಆಸ್ಪತ್ರೆಗೆ ಹೋಗಿ ಬಂದಮೇಲೆ ಪೂಜೆ ಮುಗಿಸಿ ಆಮೇಲೆ ಅಡುಗೆನ ಮಾಡಿದೆ. ನೋಡಿ, ಫೈನಲ್ಲಾಗಿ ಈ ಥರ ಮಾಡಿದ್ದೀನಿ ಪೂಜೆನ. ಕಬ್ಬು, ಕುಂಬಳಕಾಯಿ, ಅವರೆಕಾಯಿ, ಕಡಲೆಕಾಯಿ, ಎಳ್ಳು, ಬೆಲ್ಲ ಎಲ್ಲನೂ ಇಟ್ಟು ಪೂಜೆ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. ನಮ್ಮ ಅತ್ತೆ ಇಲ್ಲ ಅಂದ್ಬಿಟ್ಟು ಪೂಜೆ ನಿಲ್ಲಿಸಬಾರ್ದು ಅಂಥೇಳಿ. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿದಿದ್ದಾದಮೇಲೆ ಈ ಕಡೆ ಕಡಲೆಬೇಳೆ ವಡೆಗೆ ನಾನು ಇಲ್ಲಿ ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಇದರೊಳಗಡೆ. ಹಾಗೆ ಶುಂಠಿ, ಬೆಳ್ಳುಳ್ಳಿನ ಮತ್ತು ಹಸಿಮೆಣಸಿನಕಾಯಿಯನ್ನು ಇದರೊಳಗಡೆ ತಿರುಗಿಸ್ಕೊಳ್ಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಕಡಲೆಬೇಳೆನ ನಾನು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಡೆನ ರೆಡಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ರುಬ್ಬಿರುವಂಥ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ. ಅದಾದಮೇಲೆ ವಡೆನ ಹಾಕ್ಕೊಳ್ಬೇಕು. ಮಕ್ಕಳ ಆರ್ಥಿಕ ಸಂಕ್ರಾಂತಿ ಹಬ್ಬ. ಮಕ್ಕಳ ಸಂಕ್ರಾಂತಿ ಮಕ್ಕಳ ಯಾವ ಮಕ್ಕಳ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.
ಮಕ್ಕಳ ಯಾವ ಮಕ್ಕಳ? ನಾನು ಮಕ್ಕಳ ಅಂತ ಬರ್ದಿದ್ದೀನ. ಮಕರ ರಾಶಿ. ಮಕರ. ನಮ್ಮಮ್ಮ ಬೋಂಡ ಮಾಡ್ತಾ ಇದ್ದಾರೆ. ಯಮಿ ಯಮಿ. ನನಗೆ ತುಂಬ ಇಷ್ಟ ಇದಂದರೆ ಯಮಿ ಯಮಿ. ನಾನು ಇದನ್ನು ತಿನ್ನಬೇಕು ಅಂತ ಆಸೆ. ಹಾಗೆ ನಾನು ಹೋಳಿಗೆ ಮಾಡೋದಕ್ಕೆ ಪೇಪರ್ ತೊಗೊಂಡಿದ್ದೀನಿ. ಇದು ಮಾಮೂಲಿ ಊಟದೆಲೆ ಮತ್ತು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸು ಗ್ಲಾಸ್ ಎಲ್ಲ ಸಿಗುವಂಥ ಅಂಗಡಿಯಲ್ಲಿ ಕೇಳಿದ್ರೆ ಈ ಥರ ಶೀಟ್ ಕೊಡ್ತಾರೆ. ಇದ್ರ ಮೇಲೆ ತಟ್ಬಿಟ್ಟು ಡೈರೆಕ್ಟಾಗಿ ಹೆಂಚು ಮೇಲೆ ಹಾಕಿ ಒಬ್ಬಟ್ಟನ್ನು ನಾವು ಆರಾಮಾಗಿ ಮಾಡ್ಕೊಳ್ಬೋದು. ನನಗಂತೂ ಇದು ಸಖತ್ ಕನ್ವೀನಿಯೆಂಟ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು. ನಾನು ಯಾವಾಗಲೂ ಇದರಲ್ಲೇ ಹೋಳಿಗೆ ಮಾಡೋದು. ನಮ್ಗೆ ಎಷ್ಟು ಬೇಕೋ ಅಷ್ಟಾಗಲ ಇದನ್ನು ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ಹಾಗೆ ಒಬ್ಬಟ್ಟು ಮಾಡುವಾಗ ತಳಕ್ಕೆ ಒಂದು ನ್ಯೂಸ್ ಪೇಪರ್ ಹಾಕ್ಕೊಳ್ಳಿ, ಯಾಕಂದರೆ ಎಣ್ಣೆ ಎಲ್ಲ ಚೆಲ್ಲುತ್ತಲ್ವ. ಅದ್ರ ಮೇಲೇ ಇದ್ದರೆ ನ್ಯೂಸ್ ಪೇಪರ್ ತೆಗೆದು ಸೈಡ್ಗೆ ಹಾಕ್ಬೋದು. ಹಾಗೆ ಒಂದು ಪ್ಲೇಟಲ್ಲಿ ಫಸ್ಟ್ ನಾವು ಹೂರಣನೆಲ್ಲ ಒಂದು ಮೀಡಿಯಮ್ ಸೈಜ್, ನಮಗೆ ಎಷ್ಟು ಸೈಜ್ ಬೇಕೋ ಎಲ್ಲ ಫಸ್ಟು ಉಂಡೆ ಮಾಡಿ ಎತ್ತಿಟ್ಕೊಂಡ್ಬಿಡ್ಬೇಕು. ಆ ಉಂಡೆ ಮಾಡಿ ಎತ್ತಿಟ್ಕೊಂಡ್ರೆ ಹೋಳಿಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಒಂದು ಸತಿ ಉಂಡೆ ಮಾಡಿಬಿಟ್ಟು ಕೈ ವಾಶ್ ಮಾಡಿಕೊಂಡು ಆಮೇಲೆ ಮೈದಾನ ನಾವು ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಾಡ್ತಾಯಿದ್ರೆ ಕೈ ನೀಟಾಗಿರುತ್ತೆ, ಯಾವುದೇ ರೀತಿ ಅಂಟಿರಲ್ಲ. ನೋಡ್ತಾ ಇದ್ದೀರಾ ಮೈದಾ ಎಲ್ಲ ಎಷ್ಟು ಚೆನ್ನಾಗಿ ಹದವಾಗಿ ನೆಂದಿದೆ. ಈಗ ನಮಗೆ ಎಷ್ಟು ಮೈದಾ ಯಾವ ರೀತಿ ತೊಗೊಳ್ಬೇಕು ಅಂತಂದರೆ, ಹೂರಣ ತೊಗೊಂಡಿರ್ತೀವಲ್ಲ ಅಷ್ಟರಲ್ಲಿ ಮುಕ್ಕಾಲು ಭಾಗ ಮೈದಾನ ತಗೊಂಡು ನಾವು ಉಂಡೆಗಳನ್ನು ಮಾಡಿ ನಾವು ತಟ್ಟಿ ನೀಟಾಗಿ ಹೋಳಿಗೆನ ಮಾಡ್ಕೊಳ್ಬೇಕು. ಇದಾಗಿತ್ತು ನನ್ನ ಸಂಕ್ರಾಂತಿ ಹಬ್ಬದ ವಿಡಿಯೋ. ಬಟ್ ನನಗೆ ಸಖತ್ ಬೇಜಾರಾಗ್ತಾಯಿದೆ. ನನ್ನ ಮಗಳು ತುಂಬ ಆಸೆ ಪಟ್ಟಿದ್ಲು, ನನಗೂ ಅಷ್ಟೇ ತುಂಬ ಇಷ್ಟ ಆಗಿತ್ತು. ನನ್ನ ಮಗಳನ್ನು ಚೆನ್ನಾಗಿ ರೆಡಿ ಮಾಡಬೇಕು, ಎಳ್ಳು ಬೆಲ್ಲ ಕೊಡಿಸ್ಬೇಕು ಅಂತ ಎಲ್ಲ ಹೇಳಿ. ಬಟ್ ನನಗೆ ಹುಷಾರಿಲ್ಲದ ಕಾರಣ ನಾನೇನೂ ಮಾಡೋಕ್ಕಾಗಲಿಲ್ಲ. ಇದಾಗಿತ್ತು ನನ್ನ ಸಂಕ್ರಾಂತಿ ಹಬ್ಬದ ವಿಡಿಯೋ. ಹೇಗಿತ್ತು ಅಂತೇಳಿ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.